डॉक्टर के पास गया और डॉक्टर के जाने के बाद में डॉक्टर से पूछा क्या मैं औरत बन सकता हूँ? बोले हाँ, एक बार बन सकते हो, औरत बनने के बाद दोबारा मर्द नहीं बन सकते। बोले ठीक है, बना दिया। और बनाने के बाद में करीब 1 साल के बाद एक बच्चा जब उसके हुआ, 1 साल के बाद में जाके डॉक्टर को बोलता है मुझे औरत नहीं बनना है, आदमी बनना, अब मुझे मर्द बना दो। बोले आप मर्द नहीं बन सकते। अभी रियल में भी हुआ है ना, एक पंजाब का घटना है, देख लो, उसने जो है ना रियल में भी लास्ट में उसने किताब लिखा लड़का है कि जो औरत भी जो कुदरत ने बनाया है वो वही और जेंडर अफसर सबके बस करवा दिया। यही चीज है। बड़ा डेंजर है ना अला ಇದು ಹೌದಾ? ಇದೆಲ್ಲ ಜಗ್ಗಿಯನ್ನ ಮಣ್ಣು ಕುದಿಯೋದೆಲ್ಲ ಹೌದಾ? ವಾಸನೆ ಬಂದಿದ್ದಾಗಲೇ ಓ ಏನೋ ಆಗ್ಬಿಡುತ್ತಲ್ಲ ಅಣ್ಣ ಇದು. ಸ್ಪೀಡ್ ಗಾಡಿಗಳು ಎರಡು ಇವು ಭಾಳ ಓವರ್ ಸ್ಪೀಡ್ ಇರ್ತದಕ್ಕೆ ಅಬ್ಬಬ್ಬಬ್ಬಬ್ಬ ಯಾವ ಪರಿ ಹೋಗಿತ್ತು ಅಣ್ಣ ಇದು ಗಾಡಿ? ಅಲ್ಲೇ ವಾಸನೆ ಬರೋದಿಲ್ಲ ಬ್ರೇಕ್ ನಮ್ಗೆ ಬರ್ತಾ ಇದೆ. ನಾನು ಬಸ್ ಸ್ಟ್ಯಾಂಡ್ ಎಂಥ ಪರಿ ಬಂದಲ್ಲ ಅಣ್ಣ. ಅವರೇ ತೊಂದರೆ ಮಾಡೋದು, ಬಸ್ನವ್ರೆ ಭಾಳ ತೊಂದರೆ ಮಾಡ್ತಾರೆ. ಕಾರ್ನವ್ರು ಹಿಂಗೆ ಬಂದರೆ ನಮ್ಮ ಗಾಡಿ ಹೆಂಗೆ ಬ್ರೇಕ್ ನಿಂದಿರ್ಬೇಕು, ಏನು ಮಾಡ್ಬೇಕು ನಾವು? ಜಲ್ದಿ ಗಾಡಿ ಕೂಡ ತೆಗಿಲ್ಲ. ಯಾರು ಮಿಲಿಟ್ರಿ ಅವ್ರದ್ದು ಇದು? ಅನಿಮಲ್ ಆಂಬುಲೆನ್ಸು ಇದ್ರದ್ದು ಅಣ್ಣ ಇದು? ದಿನ ಪ್ರಾಣಿಗಳು ತಗೊಂಡು ಹೋಗ್ತದಾರೆ ಇದ್ರನಾಗ. ಇಲ್ಲ ಆಂಬುಲೆನ್ಸ್ ಇದು ಅವರಿಗೆ ಮೆಡಿಸಿನ್ಸ್ ಕೊಡಕ್ಕ. ಹಾಂ ಅದೇ ಎಷ್ಟೊಂದು ಗಾಡಿಗಳು ಇದಾವಣ್ಣ ಆಂಬುಲೆನ್ಸ್. ಪರವಾಗಿಲ್ಲ ಬಿಡು, ನಮ್ಮ ಕರ್ನಾಟಕ ಕೂಡ ಭಾಳ ಫಾರ್ವರ್ಡ್ ಐತಿ. ಇದ್ರಾಗಂತೂ ಪಕ್ಕ ಏನಾದರೂ ಇದ್ದೇ ಐತಿ, ಯಾವುದೇ ಪ್ರಾಣಿ ಅದಾವ ಅದ್ರ. ಇಲ್ಲಿ ಭಾರಿ ಡೇಂಜರ್ ಇಲ್ಲಿ. ಇದಾ ಇದು ಅಬ್ಬಬ್ಬಬ್ಬ ಭಾರಿ ಡೇಂಜರ್. ಇದೇನಣ್ಣ? ತೆಗೆದ್ಕೊ ಬರಲ್ಲ. ಇದೇನಣ್ಣ ಹಿಂಗೈತಿ? ಹಾಂ ಭಾರಿ ಡೇಂಜರ್. ಒಂದು ಗಾಡಿ ಒಂದು ಭಾರಿ ಐತಿ ಬಿಡು ಲೊಕೇಶನ್ ಇದು. ಇದು ಭಾರಿ ಡೇಂಜರ್ ಇದೆ ಬಿಡು ಇಲ್ಲೆಲ್ಲ ರೋಡ್ ಇದು. ಈ ಟರ್ನಿಂಗ್ ಭಾಳ ಡೇಂಜರ್. ಈ ಟರ್ನಿಂಗ್ ಈ ಟರ್ನಿಂಗ್ ಭಾಳ ಡೇಂಜರ್. ಗಾಡಿ ಸ್ಪೀಡ್ ಇರ್ಬೋದು. ಪರವಾಗಿಲ್ಲ, ಇಲ್ಲೆಲ್ಲ ರೋಡ್ ಕೆಲಸ ಕೂಡ ಮಾಡಕತ್ತಾರ, ಜಲ್ದಿ ಉದ್ಧಾರ ಆಗ್ತದೆ. ಅದೇ ಭಾರಿ ಐತೆ ಬಿಡೋಣ ಇದು ಕೆಳಗೆ. ಇಬ್ಬರು ಯಾವ ಸ್ಪೀಡ್ ಬಂದ ಯಾರನ್ನ ಸ್ಪೀಡ್ ಬಂದಾರಂದ್ರೆ ಸೀದಾ ಹೋಗ್ಬಿಡ್ತಾರೆ ಕೆಳಗೆ. ಗಾಡಿ ಏನು ಸೀದಾ ಕೆಳಗೆ ಏನ.
ಬಸ್ನವ್ರಂತ. ಆದರೆ ನಮ್ಮ ಕರ್ನಾಟಕ ಡ್ರೈವರ್ಗಳಂತೂ ಭಾರಿ ಹೊಡಿತಾರೆ ಬಿಡು ಇಂಥ ಇದ್ರನಾಗೆಲ್ಲ ಘಾಟ್ಗಳ್ನಾಗ. Good morning guys, welcome back to the channel. Today we are heading towards Udupi. Today is that I am traveling on the truck. So now we have stopped near, we have crossed the ghats. So now we have stopped for our truck to get a cool down because of some brake problems. So let's see what will happen. Now is that we have started going from here. So let's go from here till today evening. We have to reach Udupi. So let's go now. Now the time is about 10 o'clock in the morning. Now we have stopped here truck for some breakfast because we are hungry. Let's see what we will get for our breakfast. This is the hotel that we are preferring for today to have a breakfast for us. ಗಾಡಿ ಒಂದು ಭಾರಿ ಸ್ಪೀಡ್ ಬರ್ತದಲ್ಲ. This hotel is called as Hotel Manjunatha. Let's see what we will get over here. ಅಲ್ಲಿ ನಿಮ್ಮ ಹೋಟ್ಲ ಚೆಕ್ ಮಾಡಿದ್ರೆ ಎಲ್ಲ ಹೊಸ್ದಾಗಿ ಮಾಡಿಬಿಟ್ಟಿದ್ದೀನಿ. ಎಲ್ಲಿಗೆ ಹೋಗ್ತೀಯಣ್ಣ? ಬಂದೋಣ. ಏನು ತಂದಿದ್ರಿ? ಮೊಟ್ಟೆ ದೋಸೆ. ಮೊಟ್ಟೆ ದೋಸೆಯಾ? ಅದು ಮಸಾಲ ರೈಸ್. ಹೆಂಗೈತಣ್ಣ ಮೊಟ್ಟೆ ದೋಸೆ? ಅಷ್ಟೇ ತಿಂದು ಹೇಳಿ ಹೆಂಗೈತೆ ನೋಡೋಣ. ಬಿಸಿ ಐತಿ. ಏನು ಹೇಳಿದ್ರು ಅಲ್ಲಿ ನೋಡಿ. ಓಕೆ ಚೆನ್ನಾಗೈತೆ. ಚೆನ್ನಾಗಿತ್ತಾ? ಚೆನ್ನಾಗೈತೆ. ಬೇರೆಯವ್ರು ಬಂದು ತಿನ್ಬೋದಾ ಇಲ್ಲಿ? ತಿನ್ಬೋದು. ಚಟ್ನಿ ಕೂಡ ಕೊಟ್ಟಾರಾ ಇದ್ರಾಗ? ಕೊಬ್ಬರಿ ಚಟ್ನಿ. ಕೊಬ್ಬರಿ ಚಟ್ನಿ. ಇದು ಸಾಂಬಾರಾ? ಸಾಂಬಾರು, ಇದು ಪಲ್ಯ, ಆಲೂಗಡ್ಡೆ ಸಾಂಬಾರು. I have ordered some veg fried rice. Let's have this and go. It's very hot. Let's have breakfast. Little good, not bad. I recommend this hotel to come and have. It's on the way from. It's on the way that we get down from Elapur Ghat. After we finish Elapur Ghat, we will find this hotel on the left side of the parking. Once have a visit and then try it. ಚಾ ಚೆನ್ನಾಗೈತೆ. ಕುಡಿಬೋದಾ ನಾವು? ಕುಡಿಬೋದು. We have just ordered a cup of tea. Let's have a cup of tea and then go. Let's first taste how this tea tastes for me. ಚೆನ್ನಾಗಿದಣ್ಣ ಇದು. ಇಟ್ಸ್ ಗುಡ್ ಟೇಸ್ಟ್. ಎಷ್ಟಾಯ್ತಪ್ಪ ಗುರು? 80 ರೂಪಾಯಿ ಆಯಿತಾ? ಏನು ನಿಮ್ಮದು ಇದು ಹೋಟ್ಲು ಎಲ್ಲಿ ಬರುತ್ತೆ ಏನಿಲ್ಲ? ಚೆನ್ನಾಗಿತ್ತು ಊಟ? ಹಾಂ ಮೇಡಮ್, ನಿಮ್ಮ ಹೋಟ್ಲ್ ಚೆನ್ನಾಗಿತ್ತು, ಊಟ ಗೀಟ ಎಲ್ಲ ಚೆನ್ನಾಗಿತ್ತು. ಇಲ್ಲಿಗೆ ಬರ್ಬೇಕಂದ್ರೆ ಹೆಂಗೆ? ಯಲ್ಲಾಪುರದಿಂದ
ಇಲ್ಲಿಗೆ 24 ಕಿಲೋಮೀಟರ್ ಗುಳ್ಳಾಪುರ ಅಂತ ಸಿಗತ್ತೆ. ಹಾ. ಗುಳ್ಳಾಪುರದಿಂದ 2 ಕಿಲೋಮೀಟರ್ ಬಂದ್ರೆ ಮೊಡ್ಲಗದ್ದೆ ಅಂತ ಸಿಗತ್ತೆ. ಹಾ. ಅಲ್ಲಿ ಮಂಜುನಾಥ ಡಾಬಾ ಅಂತ ಇದೆ. ಹಾಂ ಇಲ್ಲಿ ಅಂಕೋಲಾದಿಂದ ಬರಬೇಕಂದ್ರೆ 40 ಕಿಲೋಮೀಟರ್ ಆಗತ್ತೆ. ಅಂಕೋಲಾದಿಂದ ಬರುವಾಗ ರಾಮನಗುಳ ಅಂತ ಸಿಗತ್ತೆ. ಅಲ್ಲಿಂದ 2 ಕಿಲೋಮೀಟರ್ ಮುಂದೆ ಬಂದ್ರೆ ಒಂದು ಬ್ರಿಡ್ಜ್ ಸಿಗತ್ತೆ. ಬ್ರಿಡ್ಜಿನ ಪಕ್ಕದಲ್ಲೇ ಇದೆ ಮಂಜುನಾಥ ಡೈನರ್. ರೇಟ್ಸ್ ಎಲ್ಲ ರೀಸನಬಲ್ ಇದೆಯಲ್ಲ? ರೀಸನಬಲ್ ಇದೆ. ಏನೇನು ಸಿಗುತ್ತೆ ನಿಮ್ಮ ಹೋಟ್ಲಲ್ಲಿ? ನಮ್ಮ ಹೋಟ್ಲಲ್ಲಿ ವೆಜ್ ನಾನ್ ವೆಜ್ ಎರಡೂ ಸಿಗತ್ತೆ. ಹಾಂ ವೆಜ್ಜಲ್ಲಿ ಎಲ್ಲ ಐಟಮ್ ಸಿಗತ್ತೆ. ಸಾಧಾರಣ ದಾಳು ಇದು ಪಾಲಕ್ಕು ಸರಿ ಎಲ್ಲ ಐಟಮ್ ಸಿಗತ್ತೆ. ನಾನ್ ವೆಜ್ಜಲ್ಲೂ ಎಲ್ಲ ಮೀನು ಚಿಕನ್ ಸಿಗತ್ತೆ, ಮಟನ್ ಸಿಗಲ್ಲ. ಓಕೆ ಧನ್ಯವಾದ. ಹೋಗಿ ಬರ್ತೀವಿ ನಾವು ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಿ. ಓಕೆ ಬನ್ನಿ. Now we have just finished our breakfast. Now we have to travel a long distance. It will take a long time. It's the climate over here is also very hot. It's unbearable hot. Let's go today. Let's finish the travel.